ಬೆಳಗ್ಗೆನೆ ಹೊಟ್ಟೆ ಉರಿಯುವಂಥ ಸಂಗತಿ. ಯಾಕಂದರೆ ಈ ವಯಸ್ಸಿಗೆ ಬಂದಂಥ ಮಕ್ಕಳು ಸತ್ತೋಗ್ಬಿಟ್ರೆ, ಅದರಲ್ಲೂ ಆಕ್ಸಿಡೆಂಟ್ ಅಂತ ಸತ್ತೋಗ್ಬಿಟ್ರೆ ಗತಿ ಏನ್ರಿ? ಕಸದ ಲಾರಿಗೆ ಇಬ್ಬರು ಟೆಕ್ಕಿಗಳು ಪ್ರಾಣ ತೆತ್ತಿದ್ದಾರೆ. ಇಬ್ರು, ಪ್ರಶಾಂತ್ ಮತ್ತು ಶಿಲ್ಪಾ, BBMPಯ ಕಸದ ಲಾರಿಗೆ ಸಿಲುಕಿ ಸಾವನ್ನಪ್ಪಿರೋದು. ನಿನ್ನೆ ರಾತ್ರಿ ನಡೆದಿರುವಂಥ ಘಟನೆ ಇದು. ಅಪಘಾತ ನಡೆಸಿ BBMPಯ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಅವನನ್ನು ಈಗ ಪೊಲೀಸರು ಹುಡುಕ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಡಿಕ್ಕಿ ಆಯಿತು ಅಂತಂದ್ರೆ, ಇಬ್ಬರ ಮೇಲೂ ಕೂಡ BBMP ಕಸದ ಲಾರಿ ಹತ್ತಿಕೊಂಡು ಹೋಯಿತು. ತಿಳ್ಕೊಳ್ಳಿ ಹೆಂಗಿರಬೇಕು ಅಂತ. ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲಿ ಇವರಿಬ್ರು ಸಾವನ್ನಪ್ಪಿದ್ರು. ಎಷ್ಟು ದೂರ ಆಗುತ್ತೆ ಹೇಳಿ KR ಸರ್ಕಲ್ನಿಂದ ಈ ಮಾರ್ತಾಸ್ ಆಸ್ಪತ್ರೆ? ಕೂಗಳತೆ ದೂರದಲ್ಲಿದೆ. ಕೂಗಳತೆ ದೂರದಲ್ಲಿ. ಅಲ್ಲಿಂದ ತರುವಷ್ಟರಲ್ಲಿ ಇಬ್ಬರು ಸತ್ತು ಹೋದ್ರು ನೋಡಿ. ಎಂಥ ಸ್ಥಿತಿ ಇದು! TCS ಕಂಪನಿಯ ಉದ್ಯೋಗಿಗಳು, ಟೆಕ್ಕಿಗಳು, ಮನೆಗಳಲ್ಲಿ ತಂದೆ ತಾಯಿಗಳು ಇವ್ರನ್ನ ಬೆಳೆಸಿರ್ತಾರಲ್ಲ, ಅದೆಷ್ಟು ಕನಸು ಕನವರಿಕೆಗಳಿತ್ತು ಏನು. ಆ ಮೃತ ಶಿಲ್ಪ ಈ ನೋಡೋಕ್ಕೆ ಇಷ್ಟು ಹುಡುಗಿ ಮಾಡ ಕಾಣ್ತಾ ಇದ್ದಾಳೆ, ಆದರೆ ಅವ್ರ ತಂದೆ ಗಾರೆ ಕೆಲಸ ಮಾಡಿ ಈಕೆಯನ್ನು ಓದಿಸಿದ್ದು. ಗಾರೆ ಕೆಲಸ ಮಾಡಿ. ಇವರ ಬೆಳವಣಿಗೆಯ ಹಿಂದೆ ತಂದೆ ತಾಯಿಗಳ ಶ್ರಮ ಇತ್ತು, ಬೆವರಿತ್ತು, ಬಡತನ ಇತ್ತು. ಎಲ್ಲ ಮುಗಿದೋಯ್ತು. ಹುಟ್ಟಿದ ಆಸ್ಪತ್ರೆಯಲ್ಲೇ ಜೀವ ಬಿಟ್ಟ ಹುಡುಗ. ಸೇಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲೇ ಪ್ರಶಾಂತ್ ಹುಟ್ಟಿದ್ದಂತೆ, ಅದೇ ಸೇಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ನಿನ್ನೆ ಕೊನೆಯುಸಿರು ಎಳೆದ. ಎಂಥ ದುರಂತ ನೋಡಿ ಇದು. ಇನ್ನು ಬಯ್ಯನ್ನಗಾರಿ ಶಿಲ್ಪ, ಆಂಧ್ರ ಮೂಲದ ಯುವತಿ, 27 ವರ್ಷ ಅವಳಿಗೆ. ಪ್ರಶಾಂತ್ ಬೆಂಗಳೂರಿನವನೇ, ಬಾಣಸವಾಡಿ ಮೂಲದವನು. ಶಿಲ್ಪಾ PGನಲ್ಲಿ ವಾಸ ಮಾಡ್ತಾ ಇದ್ಲು. ನಿನ್ನೆ ರಜಾ ಇದ್ದಂಥ ಸಂದರ್ಭದಲ್ಲಿ ಊಟಕ್ಕೆ ಹೋಗೋಣ ಅಂತ ಬಂದರು. ಫ್ರೆಂಡ್ಸ್ಗಳು ಸಾಮಾನ್ಯವಾಗಿ ಭಾನುವಾರ ಅಂತಂದರೆ ಬೆಂಗಳೂರಲ್ಲಿ ಹೊರಗಡೆ ಊಟಕ್ಕೆ ಹೋಗುವಂಥದ್ದು ಅತ್ಯಂತ ಸಹಜ. ಆದರೆ ಸಾವು ನೋಡಿ KR ಸರ್ಕಲ್ನಲ್ಲಿ ಬರೆದಿತ್ತಲ್ಲ, ಕಸದ ಲಾರಿಗೆ. ಭಾನುವಾರ ಅದು ಯಾವ ಕಸದ ಲಾರಿ ಬಂದಿರಬೇಕ್ರಿ? ಅವನು ಎಷ್ಟರ ಮಟ್ಟಿಗೆ ಡ್ರೈವಿಂಗ್ ಮಾಡಿರಬೇಕು? ಇಬ್ಬರ ಮೇಲೂ ಹತ್ತಿಸ್ಕೊಂಡು ಹೋಗ್ತಾನೆ ಅಂತಂತಂದರೆ ತಿಳ್ಕೊಳ್ಳಿ ನೀವು ಹೆಂಗಿದೆ ಅಂತ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ನಮ್ಮ ಮನೆ ಮಕ್ಕಳುಗಳಿಗೆ ಹಿಂಗಾಗ್ಬಿಟ್ರೆ ಗತಿ ಏನಪ್ಪ ಅಂತ. ಹೊಟ್ಟೆ ಉರಿಯಲ್ವ ಆವಾಗ? ಎಲ್ಲಿ ಹೋಗಿ ಮುಳುಗಬೇಕು ತಂದೆ ತಾಯಿಗಳು? ಇವರಿನ್ನು ಬದುಕಿದ್ದು ಸತ್ತಂಗೆ ಪಾಪ. ವಯಸ್ಸಿಗೆ ಬಂದಂಥ ಮಕ್ಕಳ ಬಗ್ಗೆ ಅದೆಷ್ಟು ಕನಸು ಕನವರಿಕೆಗಳಿರ್ತವೆ ಹೇಳಿ. ಪ್ರಶಾಂತ್ ಮೃತ ಯುವಕನ ಫೋಟೋನ ತೋರಿಸ್ತಾ ಇದ್ದೀವಿ. ಮತ್ತು ಶಿಲ್ಪ ಮೃತ ಯುವತಿ, ಆಂಧ್ರದ ಮೂಲದ ಹುಡುಗಿ, 27 ವರ್ಷ, TCS ಕಂಪ್ನಿ ಕೆಲಸ ಮಾಡ್ತಾ ಇದ್ಲು. ಇವರ ತಂದೆ ಕಡು ಬಡತನದಲ್ಲಿ ಈಕೆಯನ್ನು ಬೆಳೆಸಿದರು. ಕಡು ಬಡತನದಲ್ಲಿ ಈಕೆ ಓದಿ ಇಂಜಿನಿಯರ್ ಆಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ಲು ಅಂತಂತಂದರೆ ಎಷ್ಟು ಶ್ರಮ ಹಾಕಿರಬೇಕು, ಏನು ಕತೆ. ಪ್ರಶಾಂತ್ ತಂದೆ ಮಾತಾಡಿದ್ದಾರೆ, ಏನು ಹೇಳಿದ್ರು ಬನ್ನಿ ನೋಡೋಣ. BBMP ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನನ್ನ ಮಗನ ಮೇಲೆ. ಅವರು ನನ್ನ ಮಗ ಅವ್ರ ಫ್ರೆಂಡ್ ತೀರೋಗಿದ್ದಾರೆ ಇಬ್ಬರು. ಇಲ್ಲಿ ಬಂದೆ, ಯಾರೋ ಸಿಂಗಲ್ ಸ್ಟಾರ್ ಒಬ್ರು ಹೇಳ್ತಾರೆ ಅಲ್ಸೂರಲ್ಲಿ ಹೋಗಿ ಗಾಡಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅರೆಸ್ಟ್ ಆಗಿದ್ದಾನೆ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಹೋದ್ರೆ ಕೇಳೋರು, ನಮ್ಮನ್ನ ಗತಿ ಕೇಳೋರು ಯಾರು ಇಲ್ಲ. ಪೊಲೀಸರು ಫೋನ್ ಮಾಡಿದ್ರು, ಈ ಥರ ನಿನ್ನ ಮಗನಿಗೆ ಕಾಲು ಏಟ್ ಬಿದ್ದಿದೆ ಅಂತ. ಆ ಅಮ್ಮನಿಗೆ ಜಾಸ್ತಿ ಏಟ್ ಬಿದ್ದಿದೆ ಅಂದರು. ನಾನು ಬಂದೆ, ನನ್ನ ಫ್ರೆಂಡ್ಗಳು ಎಲ್ಲ ಬಂದರು. ಬಂದು ನೋಡಿದ್ರೆ ಇಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಸರಿ ಏನು ಇತ್ತ ಅಂತ ಕೇಳಿದರೆ ಅವರು ಪೊಲೀಸರು ಹೇಳಿದ್ರು ಸ್ಟೇಷನ್ಲಿದ್ದಾರೆ, ಗಾಡಿ ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಗಾಡಿಗೆ ಹೋದರೆ ಗಾಡಿಯಲ್ಲೂ ಅವನು ಇಲ್ಲ, ಗಾಡಿನೂ ಇಲ್ಲ, ಅವನೂ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಇಲ್ಲಿಂದ ಬಾಡಿ ಎತ್ತಲ್ಲ ನಾನು, ಇಲ್ಲ ಮೂವರು ಕತ್ತು ಕುಯ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನನಗೆ ಯಾರು ಹೊಡೆದಿದ್ದಾನೋ ಅವ್ನು ಬೇಕು. ಆ ಗಾಡಿ ಸ್ಟೇಷನ್ ಬರಬೇಕು. ಏನಂತ ನಿಜ, ಅಲ್ಲಿ CC ಕ್ಯಾಮ್ರಾ ಇದೆ, ಅದು ನನಗೆ ಬೇಕು. ಅವ್ರ ಫ್ರೆಂಡ್ ಇಬ್ಬರು, ಹೌದು ಇಬ್ಬರು ಏನೋ ಲಂಚ್ಗೇನೋ ಹೋಗಿದ್ದಾರೆ, ಇಬ್ಬರು ತೀರೋಗಿದ್ದಾರೆ. BBMP ಗಾಡಿ ಹೆಂಗೆ ಬಂದು ಅಷ್ಟು ಕರೆಕ್ಟಾಗಿ ಹೊಡಿತದೆ? ನನಗೆ ನ್ಯಾಯ ಬೇಕು, ನಾನಂತೂ ಬಿಡಲ್ಲ. ನೋಡಿ, ಆ ತಂದೆ ಹೇಳ್ತಿರೋದ್ರಲ್ಲಿ ಅರ್ಥ ಇಲ್ವಾ? ಇನ್ನು ಮೃತ ಶಿಲ್ಪ ಆಂಧ್ರ ಪ್ರದೇಶದ ಹುಡುಗಿ, ನಾಗವಾರದ PGನಲ್ಲಿದ್ಲು. ಶಿಲ್ಪ ತುಂಬ ಕಷ್ಟಪಟ್ಟು ಓದ್ಕೊಂಡ್ಬಂದಿರುವಂಥ ಹುಡುಗಿ. ಗಾರೆ ಕೆಲಸದ ಮೇಸ್ತ್ರಿಯಾಗಿ ತಂದೆ ಮಕ್ಕಳನ್ನ ಸಾಕಿದ್ದಂತೆ. ಗಾರೆ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಮೂವರನ್ನ ಸಾಕಿದ್ದಂತೆ ತಂದೆ. ಇಬ್ಬರು ಹೆಣ್ಮಕ್ಳುಗಳಿಗೆ ಮದುವೆ ಮಾಡಿದ್ರು. ಈ ಹುಡುಗಿ ಇಂಜಿನಿಯರ್, ಕೊನೆಯ ಮಗಳು ಶಿಲ್ಪ. ಮದುವೆ ಫಿಕ್ಸ್ ಆಗಿತ್ತಂತೆ ಆಕೆಗೂ ಕೂಡ. ತಯಾರಿ ಮಾಡ್ತಾ ಇದ್ರು. ಬೆಳ್ಳಿ ಬಂಗಾರದ ಒಡವೆಗಳು ಏನೇನು ಬೇಕು ಎಲ್ಲವನ್ನೂ ಕೂಡ ಕೊಂಡ್ಕೊಂಡು ಇಟ್ಕೊಂಡಿದ್ರಂತೆ.
ಮಗಳ ಮದುವೆಗೆ ಪ್ರಿಪ್ರೇಷನ್ ಆಗ್ತಾ ಇತ್ತು. ನೋಡಿ, ಮಗಳ ಮದುವೆಯ ಮೆರವಣಿಗೆ ನೋಡಬೇಕು ಅಂತ ತಂದೆ ಬಯಸಿದ್ದ, ಆದರೆ ಸಾವಿನ ಮೆರವಣಿಗೆ ನೋಡುವಂಥ ಸ್ಥಿತಿ ಬಂದ್ಬಿಡ್ತು. ನೋಡಿ, ಎಂಥ ದುರಂತ ಇದು. ಇದಕ್ಕಿಂತ ದೊಡ್ಡ ದುರಂತ ಇರೋಕ್ಕೆ ಸಾಧ್ಯನಾ? ಗಾರೆ ಕೆಲಸ ಮಾಡಿಕೊಂಡು ಮಗಳನ್ನು ಸಾಕಿದಂಥ ವ್ಯಕ್ತಿ, ಮಗಳನ್ನು ಓದಿಸಿ ಬೆಳೆಸಿ ದೊಡ್ಡೋಳು ಮಾಡಿ ಮದುವೆ ಫಿಕ್ಸ್ ಮಾಡಿಸಿ, ಆ ಶಿಲ್ಪ ಸಂಬಂಧಿಕರನ್ನು ನೋಡ್ತಾ ಇದ್ದೀವಿ. ಮೋಸ್ಟ್ಲಿ ಆತನೇ ತಂದೆ ಅಂತ ಅನಿಸುತ್ತೆ. ಇಬ್ಬರು ಹೆಣ್ಮಕ್ಳನ್ನು ಮದುವೆ ಮಾಡಿದ್ರು, 3 ಜನ ಹೆಣ್ಮಕ್ಳು ಆತನಿಗೆ. ಈ ಶಿಲ್ಪ ಆಕೆನ ಓದಿಸಿ ಇಂಜಿನಿಯರ್ ಮಾಡಿಸಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ KR ಸರ್ಕಲ್ನಲ್ಲಿ ಸಾವು ಬರೆದಿತ್ತಲ್ಲ, ಲಗ್ನ ಪತ್ರಿಕೆ ಬರೆಸಿದ್ರು ಇಲ್ವೋ ಗೊತ್ತಿಲ್ಲ, ಆದರೆ ಸಾವಿನ ಪತ್ರಿಕೆ ಆಗಲೇ ಸಿದ್ಧವಾಗಿಬಿಟ್ಟಿತ್ತಲ್ಲ ಈ ಲಾರಿ ಹೆಸರಲ್ಲಿ. ನೋಡಿ, ಪೊಲೀಸರ ವರ್ತನೆ ನನಗೆ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಅವ್ರ ತಂದೆ ಹೇಳಿದಂಥ ಮಾತು ಕೇಳಿದ್ವಿ ನಾವು, ಮೃತ ಪ್ರಶಾಂತ್ ಅವರ ತಂದೆ ಹೇಳಿದಂಥ ಮಾತು. ಕೇಳೋರಿಲ್ಲ ನಮಗೆ ಅಂತ, ಏನಾಯಿತು ಅಂತ ಹೇಳೋರಿಲ್ಲ. ಲಾರಿನೂ ಇಲ್ಲ, ಲಾರಿ ಚಾಲಕನಿಲ್ಲ, ಅರೆಸ್ಟ್ ಆಗೇನೆ ಅಂತಂತಂದ್ರು ಇಲ್ಲವೇ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಅಂತ್ಯ ಸಂಸ್ಕಾರ ಮಾಡಲ್ಲ, ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು, ಅದಾದ ನಂತರನೇ ಮುಂದಿಂದು ಅಂತಾರೆ ಅವ್ರ ತಂದೆ. ಬನ್ನಿ, ಅಪಘಾತ ಎಲ್ಲಿ ಆಗಿದೆ, ಅಪಘಾತ ನಡೆದ ಸ್ಥಳ ಹೇಗಿದೆ, ಯಾವ ರೀತಿ ಬಂದು ಅವನು ಗುದ್ದಿರಬಹುದು, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ರಾಜಪಾಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಿಬಿಎಂಪಿ ಕಸದ ಲಾರಿಗೆ 2 ಯುವ ಜೀವಗಳು ಬಲಿಯಾಗಿರುವಂಥದ್ದು. ನಿನ್ನೆ ರಾತ್ರಿ 8:48ರ ಸುಮಾರಿಗೆ ಯುವಕ ಪ್ರಶಾಂತ್ ಹಾಗೇನೆ ಯುವತಿ ಶಿಲ್ಪ ಇಬ್ಬರು ಕೂಡ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಹಿಂಬದಿಯಿಂದ ಕಸದ ಲಾರಿ ಒಂದು ಡಿಕ್ಕಿ ಹೊಡೆಯುತ್ತೆ. ತಕ್ಷಣಕ್ಕೆ ಅವರಿಬ್ಬರು ಕೂಡ ಎಡಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಕಸದ ಲಾರಿಯ ಚಕ್ರ ಅವರ ತಲೆ ಮೇಲೆ ಹರಿದು ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. KR ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಸಂಪೂರ್ಣವಾಗಿ ರಕ್ತಸಿಕ್ತವಾಗಿರುವಂಥದ್ದು. ಇಬ್ಬರು ಇದೇ ಜಾಗದಲ್ಲಿ ಬಿದ್ದು ನರಳಿ ಪ್ರಾಣ ಬಿಟ್ಟಿರುವಂಥದ್ದು. ಅಂದರೆ ಕಸದ ಲಾರಿಯಿಂದ ಆಗ್ತಿರುವಂತಹ ಅವಘಡ ಇದೇ ಮೊದಲೇನಲ್ಲ. ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಕಸದ ಲಾರಿಗಳು ಸಾಕಷ್ಟು ಜೀವವನ್ನು ಕೂಡ ಬಲಿ ತೆಗೆದುಕೊಂಡಿರುವಂಥದ್ದು. ಅಂದರೆ ರಸ್ತೆ ಎಲ್ಲವೂ ಕೂಡ ರಕ್ತಮಯವಾಗಿರುವಂಥದ್ದು. 2 ಜೀವಗಳು ಇದೇ ಒಂದು ಜಾಗದಲ್ಲಿ ಬಿದ್ದು ನರಳಿ ಪ್ರಾಣ ಬಿಟ್ಟಿರುವಂಥದ್ದು. ಅಂದರೆ ಈ ಅಪಘಾತ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನು ನೋಡೋದಾದ್ರೆ, ಯುವಕ ಮತ್ತು ಯುವತಿ ಇಬ್ಬರು ಕೂಡ ಫ್ರೀಡಂ ಪಾರ್ಕ್ ಕಡೆಯಿಂದ ಏನು ಬಸ್ ಬರ್ತಾ ಇದೆ ಆ ಮಾರ್ಗದಿಂದ ಬರ್ತಾ ಇದ್ರು ತಮ್ಮ ಬೈಕ್ನಲ್ಲಿ. ಆದರೆ ಕಸದ ಲಾರಿ CID ಜಂಕ್ಷನಿಂದ ಎಡವ ತಿರುವನ್ನ ನಡಿ ಆಟೋ ಬಂತಲ್ಲ, ಅಲ್ಲಿ ಎಡ ತಿರುವನ್ನ ಪಡೆದುಕೊಳ್ಳುವಂಥ ಕೆಲಸವನ್ನ ಲಾರಿ ಚಾಲಕ ಮಾಡ್ತಾನೆ. ಈ ಸಂದರ್ಭದಲ್ಲಿ ಅತಿ ವೇಗವಾಗಿ ಆ ಒಂದು ಲಾರಿ ಬರ್ತಾ ಇರುತ್ತೆ. ಲಾರಿ ಬಂದಂತಹ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಹೋಗ್ತಾ ಇದ್ದಂತಹ ಬೈಕಲ್ಲಿ ಹೋಗ್ತಾ ಇದ್ದಂತಹ ಯುವಕ ಯುವತಿ ಇದ್ದಂತಹ ಬೈಕಿಗೆ ಹಿಂಬದಿಯಿಂದ ಏನು ಕಸದ ಲಾರಿ ಟಚ್ ಆಗುತ್ತೆ. ಈ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಇಬ್ರು ಕೆಳಗಡೆ ಬೀಳ್ತಾರೆ. ಈ ಸಂದರ್ಭದಲ್ಲಾದರೂ ಕೂಡ ಬ್ರೇಕನ್ನು ಹಾಕಿ ಲಾರಿಯನ್ನು ನಿಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಅದನ್ನೂ ಕೂಡ ಮಾಡದಂತಹ ಕಸದ ಲಾರಿ ಚಾಲಕ ಏಕಾಏಕಿ ಸೀದಾ ತಂದು ಅವರ ಇಬ್ಬರ ಮೇಲೆ ಕೂಡ ಹತ್ತಿಸಿರುವಂಥದ್ದು. ಘಟನೆಯಲ್ಲಿ ಇಬ್ಬರು ಕೂಡ ಸದ್ಯಕ್ಕೆ ಪ್ರಾಣ ಬಿಟ್ಟಿರುವಂಥದ್ದು. ಸದ್ಯಕ್ಕೆ ಇಬ್ಬರ ಮೃತದೇಹವನ್ನು ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ಇಬ್ಬರು ಅಂದರೆ ಯುವ ಜೀವಗಳು ಬಲಿಯಾಗಿರುವಂತಹ ಕಾರಣದಿಂದಾಗಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಬಾಣಸವಾಡಿ ಮೂಲದ ಪ್ರಶಾಂತ್ ಕುಟುಂಬಸ್ಥರು ರಾತ್ರಿ ಇಡೀ ಆಸ್ಪತ್ರೆ ಬಳಿ ಜಮಾಯಿಸಿ ಕಣ್ಣೀರನ್ನು ಹಾಕಿದ್ರೆ, ಆಂಧ್ರದ ಹಿಂದೂಪುರದ ನಿವಾಸಿಯಾಗಿರುವಂತಹ ಯುವತಿ ಪೋಷಕರು ಇವತ್ತು ಬೆಳಿಗ್ಗೆ ಬೌರಿಂಗ್ ಆಸ್ಪತ್ರೆ ಶವಾಗಾರದ ಮುಂದೆ ಬಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಶಿಲ್ಪ ಮದುವೆಯ ಒಂದು ತಯಾರಿಯನ್ನು ಕೂಡ ಆತನ ತಂದೆ ಮಾಡ್ಕೋತಾ ಇದ್ರು. ಹೊಸ ಮದುವೆ ನಂತರದಲ್ಲಿ ಹೊಸ ಜೀವನ ಕಂಡುಕೊಳ್ಳೋ ಹೊತ್ತಲ್ಲೇ ಈ ರೀತಿಯಾದಂತಹ ಸಾವು ಮಗಳಿಗೆ ಬಂದು ಹೋಗಿರುವಂಥದ್ದು ನಿಜಕ್ಕೂ ಕೂಡ ತಂದೆ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ರಾಚಪ್ಪಾಜಿ ನಾಯ್ಕ್, TV9 ಬೆಂಗಳೂರು.